ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆಮೇಲೆ ನನ್ನಿಂದಲೇ ನಾನೇ ಲೀಡರ್, ನನ್ನ ಬಿಟ್ರೆ ಇಲ್ಲ, ನಾನೇ ಮುಸಲ್ಮಾನ ಸಮುದಾಯದ ಅನಭಿಷಕ್ತ ದೊರೆ, ನಾನೇ ಸರ್ವೋಚ್ಚ ನಾಯಕ, ಇಡೀ ಕರ್ನಾಟಕದ ಮುಸಲ್ಮಾನ ಸಮುದಾಯ ನನ್ನ ಜೊತೆಗೆ ಇದೆ, ನನಗೆ ಏನಾದರೂ ಅಸಮಾಧಾನವಾದರೆ ಇಡೀ ಮುಸಲ್ಮಾನ ಸಮುದಾಯ ಅಸಮಾಧಾನಗೊಂಡಂತೆ, ನನ್ನ ಭಿನ್ನಮತ ಅದು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಸಮುದಾಯದಿಂದ ಭಿನ್ನಮತ ಇದ್ದಂತೆ ಅನ್ನುವ ಭ್ರಮೆಯಲ್ಲೇನಾದರೂ ರಿಷಿಕ್ ಗೌಡ್ರೆ ಜಮೀರ್ ಅಹಮದ್ ಖಾನ್ ಇದ್ದಾರಾ ಅಂತ. ಕಾನ್ಸ್ಟಿಟ್ಯೂಷನಲ್ ಲೆಸನ್ಸ್ ಅಗತ್ಯ ಇದೆ, ಅವ್ರಿಗೆ ಕಾನ್ಸ್ಟಿಟ್ಯೂಷನಲ್ ಪಾಠಗಳನ್ನ ಹೇಳ್ಕೊಂಡು ಕೊಡಬೇಕಾಗ್ತದೆ. ಕಾಂಗ್ರೆಸ್ ಪಾರ್ಟಿಯವರು ಯಾವಾಗಲೂ ನಿಮಗೆ ಈ ಇರೋದು ಕಾನ್ಸ್ಟಿಟ್ಯೂಷನಲ್ ಬುಕ್ನ ಹಿಡ್ಕೊಂಡು ಓಡಾಡ್ಕೊಂಡಿರ್ತಾರಲ್ಲ, ಮೋಸ್ಟ್ ಪ್ರಾಬಬ್ಲಿ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಒಂದು ಕಾಪಿನ ಕೊಡಬೇಕಾಗ್ತದೆ, ಅವ್ರಿಗೆ ಓದ್ಕೊಳ್ಳಿ ಅಂತ ಹೇಳ್ಬೇಕಾಗ್ತದೆ. ಅಲ್ಲ, VR ಸುದರ್ಶನ್ ಅವರು ಮತ್ತೆ BL ಶಂಕರ್ ಅವರು ಚೆನ್ನಾಗಿ ತಿಳ್ಕೊಂಡವ್ರೇನೋ ಪಾಠ ಮಾಡ್ತಾರಂತಪ್ಪ. ಒಂದು ಸ್ಪೆಷಲ್ ಕ್ಲಾಸ್ ಆದ್ರೂ ಕೊಡಿಸ್ಬೇಕು ಇವ್ರಿಗೆ ಒಂದ್ ಸ್ವಲ್ಪ. ಇತ್ತೀಚೆಗೆ ಈಗಲ್ಟನ್ ರಿಸಲ್ಟ್ ಅಲ್ಲಿ ಅವ್ರಿಗೆ ಯಾವ ರೀತಿ ನಡ್ಕೊಬೇಕು ಅನ್ನೋದೇ ಒಂದು ಸ್ಪೆಷಲ್ ಕ್ಲಾಸ್ ತಗೊಂಡಿದ್ರು. 3 ದಿವಸ ಸ್ಪೆಷಲ್ ಕ್ಲಾಸ್ ತಗೊಂಡಿದ್ರು. ಅಲ್ಲೆಲ್ಲೋ ಪಾಪ ಫೇಲ್ ಆಗಿರ್ಬೇಕು ಜಮೀರ್ ಅಹಮದ್ ಖಾನ್ ಅವರು, ಅಥವಾ ಅಬ್ಸೆಂಟ್ ಆಗಿದ್ರು. ಅಲ್ಲ ಇರ್ಲಿ, ಅದು ಕ್ರಾಸ್ ವೋಟಿಂಗ್ ಆಯ್ತು, ಅದು ಬೇರೆ ವಿಚಾರ. ಬಟ್ ಇಲ್ಲಿ ಮೇಡಮ್ ನೋಡಿ, ಇವತ್ತು ನಾವು ಏನ್ ಗಮನಿಸಬೇಕಾಗಿತ್ತು ಅಂತ ಹೇಳಿದ್ರೆ, ಈಗ ನೋಡಿ, ಒಬ್ಬ ಭಾರತೀಯ ಅಂತ ಅಂದಿದ ತಕ್ಷಣ ನಮಗೆ ಹೆಮ್ಮೆ ಪಡುವಂತ ವಿಷಯ ಏನು ಅಂತ ಹೇಳಿದ್ರೆ, ಧ್ವಜಾರೋಹಣಕ್ಕೆ ನಾನು ಅಲ್ಲಿ ಇದ್ರೇನೆ ನನ್ಗೆ ಖುಷಿ ಆಗುತ್ತೆ. ಇನ್ನು ನನಗೇನೋ ಫ್ಲಾಗ್ ಹಾಸ್ಟಿಂಗ್ ಏನಾದ್ರು ಒಂದು ಭಾಗ್ಯ ಸಿಕ್ತು ಅಂತ ಹೇಳಿದ್ರೆ ಅದರಷ್ಟು ಪುಣ್ಯ ಇನ್ನೊಂದಿಲ್ಲ. ಅದನ್ನ ಇವರು ತಿರಸ್ಕರಿಸ್ತಾ ಇದಾರೆ ಅಂತಂದ್ರೆ ಅವ್ರ ಮನಸ್ಥಿತಿ ಹೇಗಿದೆ, ಕಾಂಗ್ರೆಸ್ ಅವರ ಪರಿಸ್ಥಿತಿ ಯಾವ ರೀತಿ ಇದೆ? ಒಂದ್ ನಿಮಿಷ, ಅವ್ರು ಕಾಂಗ್ರೆಸ್ ಅವರಲ್ವಾ, ಆಡಳಿತ ಪಕ್ಷ ಅಲ್ವಾ, ಅವರು ಜವಾಬ್ದಾರಿ ಸಚಿವರಲ್ವಾ, ಜವಾಬ್ದಾರಿ ಸಚಿವರಲ್ವಾ, ಅವರೊಬ್ಬ ಕಾರ್ಯಕರ್ತ, ಸಚಿವರು. ಮೇಡಮ್, ಈಗ ಉಸ್ತುವಾರಿ ಸಚಿವರು ಕುತ್ಕೊಳ್ರಿ, ಸುಮ್ನೆ ಯಾವ್ದಕ್ಕೇನೋ ಮಾತಾಡ್ತಿರಿ. ಅಲ್ಲ, ಬರೀ ಯಾವ್ದಕ್ಕೇನೋ ಮಾತಾಡ್ತಿರಿ, ಅದ್ರ ಬಗ್ಗೆ ಚರ್ಚೆ ಮಾಡೋಣ, ನೋಡೋದಲ್ಲ, ಚರ್ಚೆ ಮಾಡೋಣ. ಪ್ರಜ್ವಲ್ ರೇವಣ್ಣ ಅವ್ರಿಗೆ ವಿಚಾರ ತೆಗೆದಿರೋದ್ರಿಂದ ಜವಾಬ್ದಾರಿಯುತವಾಗಿರೋ ಸಬ್ಜೆಕ್ಟ್ ಮಾತಾಡ್ತಾ ಇದೀವಿ, ಪ್ಲೀಸ್. ಮೇಡಮ್, ಫೋನ್ ಹೆಂಗೋಯ್ತು, ಫೋನ್ ಅಲ್ಲಿ ಕೇಳಿಸ್ಕೊಳ್ಳಿ. ನೀವು ಪ್ರಜ್ವಲ್ ರೇವಣ್ಣ ಅವ್ರದ್ದು ಎತ್ತಿದಿರಲ್ಲ, ಅದಕ್ಕೆ ನೀವು ಪ್ರಿಯಾಂಕ್ ಖರ್ಗೆ ಅವ್ರ ರಾಜೀನಾಮೆ ಕೇಳ್ತೀರಾ? ಪ್ರಿಯಾಂಕ್ ಖರ್ಗೆ ಅವ್ರ ರಾಜೀನಾಮೆ ಕೇಳ್ತೀರಾ? ಅಲ್ಲ, ಪ್ರಜ್ವಲ್ ರೇವಣ್ಣ ಕೈಯಲ್ಲಿ ಮೊಬೈಲ್ ಹೆಂಗ್ ಬಂತು? ಒಬ್ಬ ಶಿಕ್ಷೆ ಆಯ್ತು ಮೇಡಮ್ ಒಬ್ಬ ಅಪರಾಧಿ, ರಿಷಿಕ್ ಗೌಡ್ರೆ ಈಲ್ಡಾಗಿ ಒಬ್ಬ ಅಪರಾಧಿ ಕೈಯಲ್ಲಿ ಮೊಬೈಲ್ ಬಂದಿರೋದಕ್ಕೆ ಪ್ರಿಯಾಂಕ್ ಖರ್ಗೆ ಅವ್ರ ಹತ್ರ ರಾಜೀನಾಮೆ ತಗೋತೀರಾ? ಅವರೇ ಒಪ್ಕೊಂಡು ಹೇಳ್ತಾರೆ, ನಾನೇ ಮಾಡಿಸಿದ್ದು ಅಂತ ಹೇಳ್ತಾರೆ. ತಡೀರಿ, ವಿಷಯ ಅದಲ್ಲ ಸರ್, ಬನ್ನಿ. ನೋಡಿ, ನಾವು ಯಾಕೆ ಈ ವಿಚಾರ ಹೇಳಿದ್ದು ಅಂತ ಹೇಳಿದ್ರೆ, ಜಮೀರ್ ಅಹಮದ್ ಖಾನ್ ಅವರು ಬಹಿರಂಗ ಒಂದು ಪತ್ರ ಕೊಡ್ತಾರೆ. CM ಅವರದನ್ನ ಡಿಫೆಂಡ್ ಮಾಡ್ಕೋಬೇಕಾಗಿತ್ತು, ಅವ್ರು ಬುದ್ಧಿವಾದ ಹೇಳ್ಬೇಕಾಗಿತ್ತು. ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಬುದ್ಧಿವಾದ ಹೇಳ್ಬೇಕಾಗಿತ್ತು. ನೋಡಪ್ಪ, ಇದು ಒಂದು ಪುಣ್ಯದ ಕೆಲಸ, ತಾವು ಯಾವುದೇ ಕಾರಣಕ್ಕೂ ತಮಗೆ ಬೇರೆ, ಈಗ ನಮ್ಮ ಅಶೋಕಣ್ಣ ಹೇಳ್ದಂಗೆ ಏನ್ ಗನಂದಾರಿ ಕೆಲಸ ಇತ್ತು ಅಂತದ್ದು ಹೋಗ್ಬೋದಾಗಿತ್ತಲ್ವಾ? ಅಥವಾ ನಿಮ್ಗೆ ಏನಾದ್ರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರೆ ತಾವು ಹೇಳ್ದಂಗೆ, ಅಥವಾ ನಾನು ಎದೊಳಕ್ಕೆ ಆಗಲ್ಲ ಅಂತ ಏನಾದ್ರು ಇತ್ತ, ಅಥವಾ ಏನು ನಿಮ್ಮ ಪರ್ಪಸ್ ಏನು? ಅಥವಾ ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಏನಾದರೂ DK ಶಿವಕುಮಾರ್ ಅವ್ರ ವಿರುದ್ಧವಾಗಿ ಅವರ ಶಿಷ್ಯ ಆಗಿರೋ ಜಮೀರ್ ಅಹಮದ್ ಖಾನ್ ಅವ್ರು ಯಾರು ಈ ರೀತಿ ಏನಾದ್ರು ಮಾಡಿದ್ರ ಮುಜುಗರಗೊಳಕಾಗ್ಲಿ ಸರ್ಕಾರ ಅಂತ? ಇದೆಲ್ಲ ನಾವು ರಾಜಕೀಯವಾಗಿ ಯೋಚನೆ ಮಾಡಬೇಕಾಗುತ್ತೆ. ಧ್ವಜಾರೋಹಣ, ರಾಷ್ಟ್ರೀಯ ಹಬ್ಬಗಳು ಭಾವನಾತ್ಮಕವಾದ ಸಾರ್. ನೀವು ಒಂದು ನಮ್ಮ ತಾಯಿ ಸಾರ್ ಮನೆಯಿಂದ ಹೊರಗಡೆನೆ ಬರಲ್ಲ. ನಮ್ಮಮ್ಮ ಯಾವಾಗಲೂ ಮನೆಯಲ್ಲಿರೋರು. ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಗಣೇಶ್ ಗುಡಿಯಲ್ಲಿ ಮೈದಾನದಲ್ಲಿ ಫ್ಲಾಗ್ ಹಾಸ್ಟಿಂಗ್ ನಡೀತಾ ಇದೆ ಅಂದರೆ ಬಿಳಿ ಸೀರೆ ಉಟ್ಕೊಂಡು ಅವತ್ತು ಆಗಸ್ಟ್ 15 ದಿನ ಥಟ್ ಅಂತ ಹಾಜರಾಗೋದು. ನಿಜ ನಿಜ, ಹೌದು. ನನ್ನ ತಾಯಿ ಬಗ್ಗೆ ಹೇಳ್ತಾ ಇದ್ದೆ. ಅಂದರೆ ಅಷ್ಟು ಭಾವನಾತ್ಮಕ ಸಂಬಂಧ. ಅಂತಹ ಸೂಕ್ಷ್ಮ ವಿಚಾರಗಳ ಬಗ್ಗೆ ಸಣ್ಣ ನಿರ್ಲಕ್ಷ್ಯ, ಸಣ್ಣ ಅಪಮಾನ ಸಹಿಸ್ಕೊಳ್ಳಕ್ಕಾಗಲ್ಲ ಸರ್. ನೀವು ಎಷ್ಟು ದೊಡ್ಡ ಲೀಡರ್ ಆಗಿರ್ಬೋದು, ನೀವು ಎಷ್ಟೇ ದೊಡ್ಡ ಲೀಡರ್ ಆಗಿರ್ಬೋದು, ನಿಮ್ಮಲ್ಲಿ ಎಷ್ಟೇ ದೇಶಭಕ್ತಿ ಒಳಗಿದ್ದರೆ ಸಾಲದು ಸರ್. ಅದನ್ನ ತೋರಿಸುವಂತ ಅವಕಾಶ ಬಂದಾಗ ಅದನ್ನ ಡಿನೈ ಮಾಡೋದು ದೇಶಕ್ಕೆ ಮಾಡಿದ ಅಪಮಾನ. ಅದು ಗಮನಿಸಿದ್ರ, ಜವಾಬ್ದಾರಿಯುತವಾಗಿರುವ CM ಮತ್ತೆ ಸನ್ಮಾನ್ಯ ಸಿದ್ದರಾಮಯ್ಯ ಏನ್ ಮಾಡಿದ್ರು, ಆ ಉಸ್ತುವಾರಿ ಸಚಿವರನ್ನೇ ಚೇಂಜ್ ಮಾಡ್ಬಿಡ್ತಾರೆ. ಇವರಿಗೆ ಬುದ್ಧಿವಾದ ಹೇಳ್ಬಿಟ್ಟು ಕಳಿಸ್ಬಿಟ್ಟು ನಾಳೆ ನೀವು ಧ್ವಜಾರೋಹಣ ಮಾಡಿ ಅಂತ ಏನಾದ್ರು ಹೇಳಿದ್ರೆ ಕಾಂಗ್ರೆಸ್ ಅವರು, ನಾವು ಒಪ್ಕೊಳ್ತಾ ಇದ್ವಿ ಬಿಡಿ, ಏನೋ ಚಿಕ್ಕ ಪುಟ್ಟ ಮಿಸ್ಟೇಕ್ಗಳು ಆಗಿರ್ತವೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಉಸ್ತುವಾರಿ ಸಚಿವರನ್ನೇ ಚೇಂಜ್ ಮಾಡ್ಬಿಡ್ತಾರೆ. ಸೊ ಹಾಗಾದ್ರೆ ಜಮೀರ್ ಅಹಮದ್ ಖಾನ್ ಅವರ ನಡೆನೆ ಇವರು ಸಪೋರ್ಟ್ ಮಾಡ್ತಾ ಇದಾರೆ ಅಂತನಾ? ಅವ್ರಿಗೆ ಬುದ್ಧಿವಾದ ಹೇಳಲೇ ಇಲ್ವಾ? ಹಾಗಾದ್ರೆ ನನಗೆ ಕೇಳಿದ್ರೆ ಅವ್ರು ಚೇಂಜ್ ಮಾಡಿದ್ದು ತುಂಬಾ ಒಳ್ಳೇದಾಯ್ತು. ಹಂಗೆ ಅವ್ರ ಸಚಿವ ಸ್ಥಾನನೂ ಚೇಂಜ್ ಮಾಡ್ಬಿಡಿ, ಒಬ್ಬ ಹೆಣ್ಮಗಳು ಕೊಟ್ಟು ಬಿಡ್ರಿ. ಮೇಡಮ್, ಹೆಣ್ಮಗಳು ಇವತ್ತು ಕಾಣಿಸ್ತಾ ಇಲ್ಲ ಬಿಡಿ, ಸಚಿವ ಸಂಪುಟದಲ್ಲಿ ಹೆಣ್ಮಗಳು ಇಲ್ವೇ ಇಲ್ಲ ಸರ್. ಕೇಳ್ರಿ, ಇವ್ರ ಪಾಪ ಏನದು
BBMP ಸೇರಿದಂತೆ ಅನೇಕ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ವಿಧಾನಸಭೆ ಉಪಚುನಾವಣೆ, ಪಕ್ಷ ಸಂಘಟನೆ ಎಲ್ಲ ಇದೆಯಲ್ಲ, ಅದರ ಜೊತೆಗೆ ಇವೆಲ್ಲದರ ಜೊತೆಗೆ ಉಸ್ತುವಾರಿಯನ್ನು ನಿಭಾಯಿಸುತ್ತಾ, ಧ್ವಜಾರೋಹಣವನ್ನು ಮಾಡುತ್ತಾ, ಬರ ನಿರ್ವಹಣೆಯನ್ನು ಮಾಡುವಂತ ಸಮರ್ಥವಾದಂತ ಮಹಿಳೆಯರು ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಸೊ ಒಬ್ಬ ಗಂಡ್ಮಗ ಆಗಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸಮಯದ ಅಭಾವ ಇರುವುದರಿಂದ ಒಬ್ಬ ಹೆಣ್ಮಗಳಿಗೆ ಕೊಡ್ಲಿ, ತೆಗೆದುಕೊಡ್ರಿ. DK ಶಿವಕುಮಾರ್ ಅವರು ಇವತ್ತು ತುಂಬಾ ಚೆನ್ನಾಗಿ ಮಾತಾಡಿದ್ರು. DK ಶಿವಕುಮಾರ್ ಅವರು ತಾವು ನೋಡಿದ್ರಿ ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿ 136 ಜನ ಅಷ್ಟೇ ಅಲ್ಲ, ನೀವು ನಮ್ ಜೊತೆಗೆ ಬರ್ಬೇಕು. ನಾನು ಇಲ್ಲಿ ದ್ವೇಷ ಮಾಡಕ್ ಬಂದಿಲ್ಲ, ಅಲ್ಲ ಅಂತ ಒಂದು ಸ್ಪೀಡ್ಗೆ ಈಗ ಸ್ಪೋರ್ಟ್ಸ್ ಅಲ್ಲಿ ಒಂದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇರುತ್ತೆ. ಸೊ ಅದೇನು ಅಂತ ಅಂದರೆ ನ್ಯಾಯಯುತವಾಗಿ ನಡೆಯುವುದು ಮತ್ತು ನಿಮ್ಮ ವಿರೋಧಿಗಳನ್ನು ಗೌರವಿಸೋದು. ಲೆಟ್ ಮಿ ಫಿನಿಶ್. ವಿರೋಧಿಗಳನ್ನು ಗೌರವಿಸೋದು. ಇವತ್ತು ಆ ತರದ ಮಾತುಗಳನ್ನ ಕೇಳಿ ನಾವು ಬಹಳ ಪ್ರೀತಿಯ ಮಾತುಗಳನ್ನ ಕೇಳಿ ಬಹಳ ದಿನ ಆಗಿತ್ತು. ಒಂದ್ ನಿಮಿಷ ಇವತ್ತು ನೋಡಿ ಅಲ್ಲಿ ಸೆಂಟ್ರಲ್ ಅಲ್ಲಿ ನೋಡ್ರಿ ಏನ್ ದೊಡ್ಡ ಚರ್ಚೆ ನಮ್ಮ ದೇಶದ್ದು ಅಂತಂದ್ರೆ, ನಮ್ಮ ದೇಶದಲ್ಲಿ ನಡೀತಾ ಇಂದಿರಾ ಗಾಂಧಿ ಯಾರನ್ನ ಹಗ್ ಮಾಡಿದ್ರು, ರಾಹುಲ್ ಗಾಂಧಿ ಯಾರನ್ನ ಹಗ್ ಮಾಡಕ್ ಹೋಗಿದ್ರು, ನರೇಂದ್ರ ಮೋದಿ ಅವರು ಯಾವ್ಯಾವ ಅಂತಾರಾಷ್ಟ್ರೀಯ ಲೀಡರ್ಸ್ನ ಹಗ್ ಮಾಡಿದ್ರು. ಹಗ್ ಅಂದ್ರೆ ಏನು ಅಪ್ಕೊಳ್ಳೋದು. ಅಬ್ಜೆಕ್ಷನ್, ಒಳ್ಳೆ ಸಬ್ಜೆಕ್ಟ್ ಮಾತಾಡ್ತೀನಿ. ಸೊ ಇವತ್ತು ರಾಷ್ಟ್ರದಲ್ಲಿ ನಡೀತಾ ಇರುವಂತಹ ಚರ್ಚೆ, ಯಾರು ಯಾರನ್ನು ಅಪ್ಪಿಕೊಂಡರು? ನರೇಂದ್ರ ಮೋದಿ ಅವರು ಎಷ್ಟು ವಿದೇಶಿ ನಾಯಕರನ್ನ ಅಪ್ಪಿಕೊಂಡರು? ರಾಹುಲ್ ಗಾಂಧಿ ಅವರು ಸದನದಲ್ಲಿ ಪ್ರಧಾನಮಂತ್ರಿ ಅವರನ್ನ ಅಪ್ಪಿಕೊಂಡಕ್ಕೆ ಹೋಗಿದ್ದು ಹೇಗೆ? ಮತ್ತು ಇಂದಿರಾ ಗಾಂಧಿ ಅವರು ಯಾರನ್ನ ಅಪ್ಪಿಕೊಂಡರು? ಅಪ್ಪಿಕೊಳ್ಳುವುದು ಒಂದು ಪ್ರೀತಿಯ ಸಂಕೇತವೋ? ಅಪ್ಪಿಕೊಳ್ಳುವುದು ಒಂದು ಸಂಬಂಧ ಸುಧಾರಣೆಯ ಸಂಕೇತವೋ? ಅಪ್ಪಿಕೊಳ್ಳುವುದು ದುರಾದೃಷ್ಟವೋ? ಅಪ್ಪಿಕೊಳ್ಳುವುದು ಒಂದು ರೀತಿ ಚೈಲ್ಡಿಶ್ ಬಿಹೇವಿಯರ್ ಅನ್ನುವಂಥ ಉದಾತ್ತವಾದಂಥ ಉದ್ದೇಶಗಳನ್ನ ಇಟ್ಟುಕೊಂಡು ಇವತ್ತು ರಾಷ್ಟ್ರದಾದ್ಯಂತ ಚರ್ಚೆ ನಡೀತಾ ಇದೆ. ವಿಲ್ ಟೇಕ್ ಅ ಬ್ರೇಕ್ ಅಂಡ್ ಕಮ್ ಬ್ಯಾಕ್.